ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನನ್ನ ವಾಷಿಂಗ್ ಮಿಷಿನ್ ರಿವ್ಯೂ. ಸೊ ಇದು IFB ವಾಷಿಂಗ್ ಮಿಷಿನ್ ರಿವ್ಯೂನ ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಈ ವಾಷಿಂಗ್ ಮಿಷಿನ್ ಬಂದ್ಬಿಟ್ಟು IFB ಕಂಪ್ನಿದು 6.5 kgs ಎಲಾನಾ ZXS 1000 RPM ಇರುವಂಥ ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡ್. ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಇದರಲ್ಲಿ ಯಾವ್ಯಾವ ರೀತಿಯಾದ ಆಪ್ಷನ್ಸ್ ಕೊಟ್ಟಿದ್ದಾರೆ, ಸೊ ಸ್ಪಿನ್ ಹೇಗೆ ಕಂಟ್ರೋಲ್ ಮಾಡ್ಬೋದು, ಟೆಂಪ್ರೇಚರ್ ಹೇಗೆ ಕಂಟ್ರೋಲ್ ಮಾಡ್ಬೋದು, ಮತ್ತು ಏನೆಲ್ಲ ಆಪ್ಷನ್ಸ್ನ ನಾವು ಪ್ರೊವೈಡ್ ಮಾಡ್ಬೋದು, ಇದು ಏನು ನಾವು ಟೆಂಪ್ರೇಚರ್ ಅಥವಾ ಸ್ಪಿನ್ನು ಇದೆಲ್ಲ ಸೆಟ್ ಮಾಡಿರ್ತೀವಿ, ಸೆಲೆಕ್ಟ್ ಮಾಡಿ ಪ್ಲೇ ಮಾಡೋ ಅಂಥದ್ದು, ಮತ್ತು ಚೈಲ್ಡ್ ಲಾಕ್ ಯಾವ ಥರ ಆನ್ ಮಾಡೋದು, ಲಿಕ್ವಿಡ್ ಕಂಪಾರ್ಟ್ಮೆಂಟ್ಸ್ ಎಷ್ಟಿದೆ, ಸೊ ಅದೆಲ್ಲ ತೋರಿಸ್ತೀನಿ. ಸೊ ಔಟ್ಲುಕ್ ಏನಿದೆ ಅದು ಈ ರೀತಿಯಾಗಿದೆ. ಫ್ರಂಟ್ ಲೋಡ್ದು 5 ಸ್ಟಾರ್ ರೇಟೆಡ್, 4 years ಸೂಪರ್ ವಾರಂಟಿ, 10 years ಸ್ಪೇರ್ ಸಪೋರ್ಟ್ಸ್ ಕೂಡ ಇದೆ. ಸೊ ಚೆನ್ನಾಗಿದೆ ಸರ್ವಿಸು IF ಇದು. ಯಾವಾಗ ನಾವು ಏನಾದರೂ ಪ್ರಾಬ್ಲಮ್ ಇದ್ರೂ ಬೇಗ ನಮಗೆ ರಿಯಾಕ್ಟ್ ಮಾಡಿ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಬಂದು ಚೆಕ್ ಮಾಡಿ ನೋಡ್ತಾರೆ. ಆ್ಯಂಡ್ ಇಟ್ಸ್ ಅ ಗುಡ್ ಕಂಪನಿ ಅಂತ ಹೇಳ್ಬೋದು. ಸೊ ಇದು ನನ್ನ ವಾಷಿಂಗ್ ಮಿಷಿನ್. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಮಿಷಿನ್ ಆನ್ ಆದ ತಕ್ಷಣ ಇಲ್ಲಿ ಡಿಸ್ಪ್ಲೇ ತೋರಿಸುತ್ತೆ ಎಷ್ಟು RPM, ಎಷ್ಟು ಟೈಮಿಂಗ್ಸ್, ಇದು ಎಷ್ಟು kg 2 kgs ತನಕ ವಾಶ್ ಮಾಡ್ಬೋದು. 30 ಡಿಗ್ರಿ ಸೆಲ್ಸಿಯಸ್ಸು ಮತ್ತು 800 RPM ಅಲ್ಲಿ ನಾವು ಕ್ವಿಕ್ ವಾಶ್ನ ಅಥವಾ ಎಕ್ಸ್ಪ್ರೆಸ್ ವಾಶ್ನ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ ತೋರಿಸ್ತಾ ಇದೆ ಎಷ್ಟೆಷ್ಟು ಇದು ಮಾಡಿದ್ದಾರೆ. ಸ್ಪಿನ್ನು 800 RPM ಇದೆ ಆ್ಯಂಡ್ 2 kgs ತನಕ ಅಷ್ಟೇ ವಾಶ್ ಮಾಡೋಕ್ಕೆ ಇರೋವಂಥದ್ದು ಎಕ್ಸ್ಪ್ರೆಸ್ ವಾಶ್ನಲ್ಲಿ. ಓಕೆನಾ? ಸೊ ಅದನ್ನು ನಾವು ಸ್ಪಿನ್ ಚೇಂಜ್ ಮಾಡ್ಬೋದು. ಸ್ಪಿನ್ ಅಂತ ಪ್ರೆಸ್ ಮಾಡಿದ್ರೆ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. 0 ಸ್ಪಿನ್ ಬೇಡ ಅಂದರೆ, ಅಥವಾ 400 RPM, 600 RPM, 800 RPM ಎಷ್ಟು ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸೆಲೆಕ್ಟ್ ಅಂತ ಮಾಡಿದ್ರೆ ಅದನ್ನು ವಾಶ್ ಮಾಡ್ಬೋದು ಎಕ್ಸ್ಪ್ರೆಸ್ ವಾಶಲ್ಲಿ. ಸೇಮ್ ಏನು 1 hour 2 hour ವಾಶ್ ಮಾಡೋದನ್ನ ಬೇಗ ವಾಶ್ ಮಾಡುತ್ತೆ. ಸೊ ಲೈಕ್ 1 or 2 ಕ್ಲೋತ್ಸ್ ಬೇಗ ವಾಶ್ ಮಾಡಬೇಕು ಅಂದರೆ ಈ ರೀತಿಯಾದ ಆಪ್ಷನ್ಸ್ನ ನಾವು ತಗೋಬೋದು. ನೆಕ್ಸ್ಟ್ ನಾನು ತೋರಿಸ್ತೀನಿ ವುಲ್ಲನ್ ವಾಶ್. ಓಕೆ, ವುಲ್ಲನ್ ವಾಶ್ ಎಷ್ಟು ಟೈಮಿಂಗ್ಸ್ ತೊಗೊಳ್ತಾ ಇದೆ, 42 ಮಿನಿಟ್ಸ್ ತೊಗೊಳುತ್ತೆ ಆ್ಯಂಡ್ 30 ಡಿಗ್ರಿ ಸೆಲ್ಸಿಯಸ್. ಇದೆಲ್ಲ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೋದು, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಅದು ಕೂಡ ಲಿಮಿಟ್ ಏನು ಕೊಟ್ಟಿದ್ದಾರೆ, 2 kgs ತನಕ ವಾಶ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ RPM ಎಲ್ಲ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ಸ್ ತೋರಿಸಿದ್ನಲ್ಲ, ಇದರಲ್ಲೇ ಈ 3 ಏನಿದೆ ಸ್ಪಿನ್ ಮತ್ತು ಟೆಂಪ್ರೇಚರ್ನ ಇದೆರಡರಲ್ಲೇ ಕಂಟ್ರೋಲ್ ಮಾಡಿ ಸೆಲೆಕ್ಟ್ ಕೊಟ್ಟರೆ ಓಕೆ ಆಗುತ್ತೆ. ಸೊ ನೆಕ್ಸ್ಟ್ ಬೇಬಿ ವೇರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಎಕ್ಸ್ಪ್ರೆಸ್ ವಾಶ್, ವುಲ್ಲನ್ಸ್ ಮತ್ತು ಬೇಬಿ ವೇರ್ ಆಪ್ಷನ್ಸ್. ಬೇಬಿ ವೇರ್ ಆಪ್ಷನ್ಸ್ ಆಲ್ಮೋಸ್ಟ್ ಅದು 1 hour 53 minutes, ಬಿಕಾಸ್ ಬೇಬಿದು ತುಂಬ ಡೆಲಿಕೇಟಾಗಿ ಅದಕ್ಕೆ ಎಷ್ಟು ಟೆಂಪ್ರೇಚರ್ ನಾವು ಸೆಟ್ ಮಾಡ್ತೀವಿ ಅಷ್ಟು ಟೆಂಪ್ರೇಚರ್ನ ನಾವು ಸೆಟ್ ಮಾಡ್ಬೋದು. ಇದರಲ್ಲಿ ನೋಡಿ 60 ಡಿಗ್ರಿ ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡ್ತೀನಿ ಅಂದರೆ ಕೋಲ್ಡು, 40 ಡಿಗ್ರಿ ಸೆಲ್ಸಿಯಸ್ಸು, 60 ಡಿಗ್ರಿ ಸೆಲ್ಸಿಯಸ್ ಈ ಥರ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಬೇಬಿ ವೇರ್ನ ಆದಷ್ಟು ನಾವು ತುಂಬ ಜಾಸ್ತಿ ಈಟ್ ಇಡೋದು ಬೇಡ, ಅಥವಾ ತುಂಬ ಸಮ್ಟೈಮ್ಸ್ ಕೋಲ್ಡ್ ವಾಟರಲ್ಲಿ ಬೇಡ ಅನ್ನೋದಾದರೆ ನಾವು ಅದನ್ನು ಸೆಟ್ ಮಾಡ್ಕೋಬೋದು. ಸೊ ಸ್ಪಿನ್ ಕೂಡ ಚೇಂಜ್ ಮಾಡ್ತಾ ಹೋಗ್ಬೋದು. ಸ್ಪಿನ್ ಎಲ್ಲದಕ್ಕೂ ಚೇಂಜ್ ಮಾಡೋ ಆಪ್ಷನ್ಸ್ ಇರುತ್ತೆ. ಓಕೆನಾ? ಟೆಂಪ್ರೇಚರ್ ಮಾತ್ರ ಕೆಲವೊಂದಕ್ಕೆಲ್ಲ ಹೇಳ್ತೀನಿ ನೆಕ್ಸ್ಟ್ ಯಾವ ಥರ, ಅದಕ್ಕೆಲ್ಲ ಆಪ್ಷನ್ಸ್ ಬರಲ್ಲ, ಅದಕ್ಕೆಲ್ಲ ಹಾಟ್ ವಾಟರ್ನೇ ಯೂಸ್ ಮಾಡಬೇಕಾಗತ್ತೆ. ಸೊ ಬೇಬಿ ವೇರ್ನ 1 hour 53 minutes ವಾಶ್ ಮಾಡೋದಕ್ಕೆ ತಗೊಳ್ಳುತ್ತೆ. ಓಕೆನಾ? ಸೊ ಎಷ್ಟು 3 kgs ತನಕ ಬೇಬಿ ವೇರ್ನ ವಾಶ್ ಮಾಡ್ಬೋದು. ಆಪ್ಷನ್ ತೋರಿಸುತ್ತೆ ನೋಡಿ ಇಲ್ಲಿ, 3 kgs ತನಕ ವಾಶ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಪಿನ್ ಡ್ರೈ ಅಥವಾ ಸ್ಪಿನ್ ಡ್ರೈ ಡ್ರೈನ್. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನಾವು ಸಪೋಸ್ ಕ್ಲಾತ್ಸ್ನ ವಾಶ್ ಮಾಡಿ ನಾವೆಲ್ಲ ಇದು ಮಾಡಿದ್ದೀವಿ, ಸೊ ಅದನ್ನು ಡ್ರೈ ಮಾಡಬೇಕು, ಸ್ಕ್ವೀಸ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅದನ್ನು ನಾನು ಇದರಲ್ಲಿ ಮಿಷಿನಲ್ಲಿ ಹಾಕಿದ್ರೆ ಅದು ಕಂಪ್ಲೀಟಾಗಿ ಡ್ರೈ ಮಾಡುತ್ತೆ. ಸೊ ಇದನ್ನು ಕೂಡ ನಾವು ಸ್ಪಿನ್ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇದೆ. ತುಂಬ ಜಾಸ್ತಿ ಬೇಡ ಅಂದರೆ ಕಡಿಮೆ ಇಟ್ಕೋಬೋದು. ಸ್ಪಿನ್ ಚೇಂಜ್ ಮಾಡೋವಂಥ ಆಪ್ಷನ್ಸ್ ಇದೆ. ಮತ್ತು ಸ್ಪಿನ್ ಆ್ಯಂಡ್ ಡ್ರೈ ಡ್ರೈನ್ ಇನ್ನೇನಕ್ಕೆ ಯೂಸ್ ಆಗುತ್ತೆ ಅಂದರೆ, ಸಪೋಸ್ ನಮ್ಮದು ಕ್ಲಾತ್ಸು ಏನೋ ಸುಮ್ಮನೆ ವೆಟ್ಟಾಗಿಬಿಟ್ಟಿದೆ ಅಥವಾ ಮಳೆಯಲ್ಲಿ ನೆನ್ಬಿಟ್ಟು ವೆಟ್ಟಾಗಿದೆ, ಅದನ್ನು ನಾವು ಡ್ರೈ ಮಾಡಬೇಕು. ಸೊ ಅಂಥ ಟೈಮಲ್ಲಿ ಇದು ಸ್ಪಿನ್ ಡ್ರೈ ಡ್ರೈನ್ ಯೂಸ್ ಮಾಡ್ಬೋದು. ಸೊ ಇದು ಅಪ್ ಟು ಎಷ್ಟು kgs ತನಕ ಯೂಸ್ ಮಾಡ್ಬೋದು ಅಂದರೆ ತೋರಿಸ್ತೀನಿ, ವೆಯ್ಟ್ ಮಾಡಿ, 6.5 kgs ತನಕ ಯೂಸ್ ಮಾಡ್ಬೋದು. ಆ್ಯಂಡ್ ನಮಗೆ ಸ್ಪಿನ್ ಕೂಡ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೂಡ ಇದೆ. ಅದರಲ್ಲಿ ಟೆಂಪ್ರೇಚರ್ ಏನು ಬರಲ್ಲ, ಯಾಕೆಂದರೆ ವಾಟರ್ ಇಂಟೇಕ್ ಆಗೋದೇ ಇಲ್ಲ ಆ ಟೈಮಲ್ಲಿ. ಜಸ್ಟ್ ಅದನ್ನು
ಇಣಿಯುತ್ತೆ, ಸ್ಕ್ವೀಸ್ ಮಾಡುತ್ತೆ. ಓಕೆ, ಸೊ ಇದು ಸ್ಪಿನ್ ಡ್ರೈನಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ರಿನ್ಸ್, ಸ್ಪಿನ್ ಮತ್ತು ಕೆಳಗಡೆ ಟಬ್ ಕ್ಲೀನ್ ಆಪ್ಷನ್ನು ಕೂಡ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಟೈಮಿಂಗ್ಸ್ ಚೇಂಜ್ ಮಾಡಲಿಕ್ಕೆ ಬರಲ್ಲ. ಏನಾಗುತ್ತೆ ಅಂದರೆ ಇದು ನಾವು ರಿನ್ಸ್, ಸ್ಪಿನ್ ಅಂದರೆ ನಾವು ಅದನ್ನು ಕ್ಲಾತ್ಸ್ನ ಏನು ವಾಶ್ ಮಾಡಿದ್ದೀವಿ ಅಥವಾ ಕೈಯಲ್ಲೇ ನಾವೇನೋ ವಾಶ್ ಮಾಡಿದ್ದೀವಿ, ಅದು ಜಸ್ಟ್ ನಾವು ಅದನ್ನು ಚೆನ್ನಾಗಿ ಜಾಲಿಸ್ಬೇಕು ಮತ್ತು ಅದನ್ನು ಹಿಣಿಬೇಕು ಅಂದರೆ ಇದು ಮಾಡುತ್ತೆ ರಿನ್ಸ್, ಸ್ಪಿನ್ ಮತ್ತು ಓಕೆನಾ. ಇದನ್ನು ಅಪ್ ಟು 6.5 kg ತನಕನೂ ನಾವು ಇದು ಮಾಡ್ಕೋಬೋದು. ಸೊ ಅಲ್ಲಿ ತನಕನೂ ನಾವು ಕ್ಲಾತ್ಸ್ನ 6.5 kg ಆದಷ್ಟು ನಾವು ಕಡಿಮೆ ಕ್ಲಾತ್ಸ್ ಹಾಕಿದ್ರೇ ನೀಟಾಗಿ ಕ್ಲಾತ್ಸ್ ವಾಶ್ ಆಗೋದು. ಆ್ಯಂಡ್ ರಿನ್ಸ್, ಸ್ಪಿನ್ ಎರಡೂ ಇಲ್ಲೇ ಆಗುತ್ತೆ, ಅಂದರೆ ಜಾಲಿಸೋದು ಮತ್ತು ಇಣಿಯೋದು ಎರಡೂ ಕೆಲಸ ಇಲ್ಲೇ ಆಗಿಬಿಡುತ್ತೆ. ಸೊ ಅಂದರೆ ಏನು ವಾಷಿಂಗ್ ಪ್ರೊಸೆಸ್ ನಡೆಯಲ್ಲ, ಜಸ್ಟ್ ಅದು ಏನಾದ್ವಿ ಜಾಲಿಸ್ಬಿಟ್ಟು ಹಿಂದಿ ಕೊಡುತ್ತೆ. ಸೊ ಟಬ್ ಕ್ಲೀನ್ ಆಪ್ಷನ್ ಏನು ಅಂದರೆ, ಸೊ ಆಫ್ಟರ್ ನಾವು ಹೇಳ್ತೀವಿ ಅವಾಗವಾಗ ಟಬ್ನ ಕ್ಲೀನ್ ಮಾಡ್ತಾ ಇರಬೇಕು. ಅಂದರೆ ಕಂಪ್ಲೀಟಾಗಿ ಕ್ಲಾತ್ಸ್ ಏನು ಆಗಬಾರ್ದು, ಟಬ್ ಖಾಲಿ ಇರಬೇಕು. ಆ ಟೈಮಲ್ಲಿ ಲೈಕ್ IFBದು ಅಥವಾ ಯಾವುದಾದ್ರೂ ಪೌಡರ್ಸ್ ಬರುತ್ತೆ, ಅದನ್ನು ಹಾಕ್ಬಿಟ್ಟು ನಾವು ಅದನ್ನು ಟಬ್ ಕ್ಲೀನ್ಗೆ ಆಪ್ಷನ್ಗೆ ಕೊಡಬೇಕು. ಸೊ ಆವಾಗ ನಮ್ಮದು ವಾಷಿಂಗ್ ಮಿಷಿನ್ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಈ ಆಪ್ಷನ್ ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಸೊ ಇನ್ನೊಂದು ಮೆಥಡ್ ಏನು ಟಬ್ ಕ್ಲೀನಿಂಗಿಗೆ ಅಂದರೆ, ನಾವು ಪ್ರೆಸ್ ಆ್ಯಂಡ್ ಹೋಲ್ಡ್ ಟೆಂಪ್ರೇಚರ್ 3 seconds ಫಾರ್ ಟಬ್ ಕ್ಲೀನ್ ಫಂಕ್ಷನ್. ಈ ಟೆಂಪ್ರೇಚರ್ ಬಟನ್ ಏನಿದೆ ಅದನ್ನು 3 seconds ಪ್ರೆಸ್ ಮಾಡಿಡಿದ್ರೆ ಸೊ ಏನಾಗುತ್ತೆ, ಟಬ್ ಕ್ಲೀನ್ ಆಗೋಗುತ್ತೆ. ಓಕೆನಾ. ಸೊ ಇದರಲ್ಲಿ ಕೂಡ ನಾವು ಇದು ಸ್ಪಿನ್ನ ಚೇಂಜ್ ಮಾಡೋ ಆಪ್ಷನ್ಸ್ ಇದೆ. ಸ್ಪಿನ್ನ ಚೇಂಜ್ ಮಾಡ್ಬೋದು. ಆ್ಯಂಡ್ ಓಕೆ, ಆ್ಯಂಡ್ ಟೆಂಪ್ರೇಚರ್ನ ಚೇಂಜ್ ಮಾಡೋ ಆಪ್ಷನ್ಸ್ ಇಲ್ಲ. ಓಕೆ, ಟೆಂಪ್ರೇಚರ್ ಚೇಂಜ್ ಮಾಡೋ ಆಪ್ಷನ್ಸ್ ಇಲ್ಲ ಅಂದ್ಕೋತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಆ ಕಡೆ ಮೇಲಿಂದ ಬರೋಣ. ಇದು ಬಂದುಬಿಟ್ಟು ಮಿಕ್ಸೆಡ್ ಸಾಲಿಡಿಗೆ 3 kg ತನಕ ಇದೆ, 40 degrees Celsius. ಇದು ಕೂಡ ಇದು ಚೇಂಜ್ ಮಾಡ್ಕೋಬೋದು ಟೆಂಪ್ರೇಚರು, ಮತ್ತು ಸ್ಪಿನ್ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಮಿಕ್ಸೆಡ್ ಸಾಲಿಡ್ಗೆ ಇವಾಗ ಟೆಂಪ್ರೇಚರ್ ನಾನು ಕಡಿಮೆ ಮಾಡ್ತೀನಿ. ಕೋಲ್ಡ್ಗೆ ಇಟ್ಕೊಂಡ್ರೆ ಕೋಲ್ಡು ಪ್ಲಸ್ ಸ್ಪಿನ್ ಕಡಿಮೆ ಮಾಡ್ತಾಯಿದ್ದೀನಿ. 600 RPM ಇದ್ದರೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ನೋಡೋಣ. 1 hour 33 seconds ತೋರಿಸುತ್ತೆ. ಅದೇ ಸ್ಪಿನ್ನು 1000 RPM ಪ್ಲಸ್ ಟೆಂಪ್ರೇಚರ್ ನಾನು ಜಾಸ್ತಿ ಇಡ್ತಾ ಇದ್ದೀನಿ, 40 degrees Celsius ಇಟ್ಟರೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ನೋಡೋಣ. 1000 RPM 1 minute 43 seconds. ಅಂದರೆ ಈ ಥರ ಟೈಮಿಂಗ್ಸ್ ಕೂಡ ನಾವು ಕಡಿಮೆ ಜಾಸ್ತಿ ಮಾಡ್ಕೊಳ್ಳೋ ಆಪ್ಷನ್ಸ್ ಕೂಡ ನಮ್ಮ ಹತ್ರ ಇರುತ್ತೆ. ಸೊ ನೆಕ್ಸ್ಟ್ ಬರೋಣ ನಮ್ಮ ಸಿಂಥೆಟಿಕ್ ಡೈಲಿ ವಾಶ್. ಸಿಂಥೆಟಿಕ್ ಮಿಕ್ಸೆಡ್ ಸಾಲಿಡ್ ಮತ್ತು ಸಿಂಥೆಟಿಕ್ ಏನು, ಈ ಮಿಕ್ಸೆಡ್ ಸಾಲಿಡಲ್ಲಿ ನಾವು ಎಲ್ಲ ಥರದ ಕ್ಲಾತ್ಸ್ನ ಹಾಕ್ಕೋಬೋದು. ಸಿಂಥೆಟಿಕ್ ಡೈಲಿ ಅಂದರೆ ಡೈಲಿ ವೇರ್ ಜಾಸ್ತಿ ಗಲೀಜಾಗಿಲ್ಲ, ಬೇಗ ವಾಶ್ ಆಗಲಿ ಅನ್ನೋದಾದರೆ ಸಿಂಥೆಟಿಕ್ ಡೈಲಿ ಆಪ್ಷನ್ಸ್ ತೊಗೋಬೋದು. ಇದರಲ್ಲೂ ಕೂಡ ನಮಗೆ ಸ್ಪಿನ್ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇದೆ, ಟೆಂಪ್ರೇಚರ್ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇದೆ. ಓಕೆ, ಸೊ ಈ ರೀತಿಯಾದ ಆಪ್ಷನ್ಸ್ ಇದೆ. ಆ್ಯಂಡ್ ಇದು ಕೂಡ ಎಷ್ಟು ಟೈಮಿಂಗ್ಸ್ ತೋರಿಸ್ತಾ ಇದೆ, ಅಪ್ ಟು 3 kg ತನಕ ವಾಶ್ ಮಾಡ್ಬೋದು ಇದನ್ನು. ಸೊ ಟೈಮಿಂಗ್ಸ್ ಬಂದುಬಿಟ್ಟು 1 hour 31 minutes. ಸೊ 1 hour 31 minutes. ನಾವು ಯಾವಾಗ ಟೆಂಪ್ರೇಚರ್ ಹೈ ಲೋ ಅಥವಾ ಸ್ಪಿನ್ನ ಹೈ ಲೋ ಮಾಡ್ತೀವಿ, ನಮ್ಮ ಟೈಮಿಂಗ್ಸ್ ಕೂಡ ಚೇಂಜ್ ಆಗುತ್ತೆ ಇದರಲ್ಲಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಕಾಟನ್ ನಾರ್ಮಲಲ್ಲಿ ನೋಡಿ 6.5 kg ತನಕ ನಾವು ವಾಶ್ ಮಾಡ್ಬೋದು. ಆ್ಯಂಡ್ 1000 RPM 2 o'clock 1 minute ತನಕ ಇದೆ ಕಾಟನ್ ನಾರ್ಮಲಲ್ಲಿ. ಅದರಲ್ಲಿ ನಮಗೆ ಹಾಟ್ ವಾಟರ್ ಬೇಡ, ಕಾಟನ್ಗೆ ಹಾಟ್ ವಾಟರ್ ಬೇಡ ಅಂದರೆ ಸ್ಪಿನ್ನಲ್ಲಿ ಬಂದುಬಿಟ್ಟು ಸ್ಪಿನ್ನು ಚೇಂಜ್ ಮಾಡಿ 400 ಅಥವಾ 600 RPMಗೆ ಇಟ್ಕೊಳ್ಳಿ. ಟೆಂಪ್ರೇಚರ್ನ ಕೋಲ್ಡ್ ವಾಟರ್ 95 degrees Celsius ತನಕನೂ ಇದರಲ್ಲಿ ಆಪ್ಷನ್ಸ್ ಇದೆ. ಕಾಟನಿಗೆ ಮಾತ್ರ ಈ ಆಪ್ಷನ್ಸ್ ಕೊಟ್ಟಿದ್ದಾರೆ, ಇನ್ನು ಯಾವುದ್ರಲ್ಲೂ 95 degrees Celsius ತನಕ ಹೋಗ್ತಾ ಇಲ್ಲ. ಸೊ ಕಾಟನಲ್ಲಿ ಟೆಂಪ್ರೇಚರ್ನ ನಾವು ಕಡಿಮೆ ಮಾಡ್ಕೋಬೋದು. ಇಲ್ಲ 95 degrees Celsius ತನಕ ಇಟ್ಕೋತೀನಿ ಅಂದ್ರೂ ಇಟ್ಕೋಬೋದು. ಸೊ ನಾವು ಇಲ್ಲಿ ಕಾಟನ್ ಕೋಲ್ಡ್ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಟೈಮಿಂಗ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ತೋರಿಸ್ತೀನಿ ಹೇಗೆ ಅಂತ ನೋಡಿ. 600 RPM 1 hour 53 minutes ತೋರಿಸ್ತಾ ಇದೆ. ಆಗಲೇ 2 o'clock 1 minute ತೋರಿಸ್ತಾ ಇತ್ತು, ಅಂದರೆ 2 hours 1 minute ತೋರಿಸ್ತಾ ಇತ್ತು, ಸಾರಿ. ನೆಕ್ಸ್ಟ್ ಬಂದುಬಿಟ್ಟು ಕಾಟನ್ ಎಕೋ ಪ್ಲಸ್. ನೆಕ್ಸ್ಟು ಕಾಟನ್ ಎಕೋ ಪ್ಲಸ್, ಅದು ಕೂಡ 6.5 kg ತನಕ ವಾಶ್ ಮಾಡ್ಬೋದು. ಇಲ್ಲಿ ನಾವು ಇದನ್ನು RPM ಮತ್ತು ಸ್ಪಿನ್ನು ಚೇಂಜ್ ಮಾಡ್ತಾ ಹೋಗ್ಬೋದು. ಬಟ್ ಇದರಲ್ಲಿ ಟೆಂಪ್ರೇಚರ್ ಕೋಲ್ಡ್ ವಾಟರ್ ಆಪ್ಷನ್ ಇಲ್ಲ.
ಕಾಟನ್ ಎಕೋ ಪ್ಲಸ್ ಬಂದುಬಿಟ್ಟು ನಾವು ತುಂಬ ಹಾರ್ಡಾಗಿರೋ ಕ್ಲಾತ್ಸು ಕಾಟನ್ ಲೈಕ್ ಜೀನ್ಸ್ ಅದೆಲ್ಲ ನಾವು ವಾಶ್ ಮಾಡೋದು. ಇದರಲ್ಲಿ ಎರಡೇ ಆಪ್ಷನ್ನು, 95 ಡಿಗ್ರಿ ಸೆಲ್ಸಿಯಸ್ಸು ಕೂಡ ಇಲ್ಲಿಲ್ಲ, ಓನ್ಲಿ 40 ಮತ್ತು 60 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಇರೋದು. ಸೊ ಇದು ಕಾಟನ್ ಎಕೋ ಪ್ಲಸ್ಸಲ್ಲಿ ನಾವು ವಾಶ್ ಮಾಡ್ಬೋದು. ಅಪ್ ಟು ಎಷ್ಟು ಕೆ ಜಿ 3 hours 39 minutes 6.5 kgs ತನಕ ವಾಶ್ ಮಾಡ್ಬೋದು. ಟೈಮಿಂಗ್ಸ್ ಎಷ್ಟಿದೆ 3.39. ಇಲ್ಲ ಕಡಿಮೆ ಮಾಡ್ತೀನಿ ಈ ಟೈಮಿಂಗ್ ಅಂದರೆ ತೋರಿಸ್ತೀನಿ ಯಾವ ಥರ ಅಂದರೆ. ಸ್ಪಿನ್ ಇದೆಯಲ್ಲ, ಸ್ಪಿನ್ನ ಕಡಿಮೆ ಮಾಡೋಣ, 400 RPM. ಟೆಂಪ್ರೇಚರ್ ಬಂದುಬಿಟ್ಟು 40 ಡಿಗ್ರಿ ಸೆಲ್ಸಿಯಸ್ ತೊಗೊಳ್ತಾ ಇದ್ದೀನಿ. ಸೊ ಇವಾಗ ಎಷ್ಟಾಗುತ್ತೆ ಟೈಮಿಂಗ್ಸ್ ತೋರಿಸ್ತೀನಿ ನೋಡಿ, 2 hours 9 minutes. ಓಕೆ, ಜಾಸ್ತಿ ಸ್ಪಿನ್ನು ಜಾಸ್ತಿ ಹಾಟ್ ವಾಟರ್ ತೋರಿಸಿದ್ರೆ ಜಾಸ್ತಿ ಟೈಮಿಂಗ್ಸ್ ಹಿಡಿಯುತ್ತೆ. ಸೊ ಈ ರೀತಿಯಾಗಿ ನಾವು ಅಡ್ಜಸ್ಟ್ ಮಾಡಿ ನಮ್ಮ ಕ್ಲಾತ್ಸ್ನ ವಾಶ್ ಮಾಡ್ಬೋದು. ಲೈಕ್ ಜೀನ್ಸ್ ಎಲ್ಲ ವಾಶ್, ನಾನು ಆ್ಯಕ್ಚುಲಿ ಇದನ್ನು ಜೀನ್ಸ್ ವಾಶ್ ಮಾಡೋದಕ್ಕೆ ಇಟ್ಕೋತೀನಿ ಕಾಟನ್ ಎಕೋ ಪ್ಲಸ್. ಓಕೆ, ಕಾರ್ಡಲ್ ವಾಶ್ ಬಂದುಬಿಟ್ಟು ಏನಕ್ಕೆ ಅಂತ ಹೇಳ್ತೀನಿ. ಕಾರ್ಡಲ್ ವಾಶ್ ಅಪ್ ಟು 2 kgs. ಇದರಲ್ಲೂ ಕೂಡ ಸ್ಪಿನ್ ಚೇಂಜ್ ಮಾಡ್ಬೋದು, ಟೆಂಪ್ರೇಚರ್ ಕೂಡ ಚೇಂಜ್ ಮಾಡ್ತಾ ಹೋಗ್ಬೋದು. ಕಾರ್ಡಲ್ ವಾಶ್ ಏನಕ್ಕೆ ಅಂದರೆ, ಸಪೋಸ್ ಸ್ಯಾರೀಸ್ ಎಲ್ಲ ವಾಶ್ ಮಾಡೋಕ್ಕೆ. ಸ್ಯಾರೀಸಲ್ಲಿ ಏನಾಗುತ್ತೆ ಅಂದರೆ ಕೆಲವು ಚುಮ್ಗ ಅದೆಲ್ಲ ಇರುತ್ತೆ, ತುಂಬ ಹೆವಿಯಾಗಿ ವಾಶ್ ಮಾಡೋದು ಬೇಡ. ಜಸ್ಟ್ ಕಾರ್ಡಲ್ ವಾಶ್ ಅಂದರೆ, ಕಾರ್ಡಲ್ ಅಂದರೆ ಗೊತ್ತಲ್ಲ, ತೊಟ್ಲು ಥರ ಈ ಥರ ವಾಶ್ ಮಾಡುತ್ತೆ. ಜಸ್ಟ್ ಇದಿಷ್ಟೇ ಸ್ಪಿನ್ ಆಗೋದು ಇದರಲ್ಲಿ. ಓಕೆ, ಸೊ ಈ ರೀತಿಯಾಗಿ ಮೂವ್ ಆಗಿ ಅದು ವಾಶ್ ಆಗುತ್ತೆ. ಸೊ ಉಲ್ಲನ್ನಲ್ಲೂ ಅಷ್ಟೇ, ಜಾಸ್ತಿ ಅದು ರೊಟೇಟ್ ಆಗೋದು ಸ್ಪಿನ್ ಆಗೋದು ಜಸ್ಟ್ ಆ ಥರ ಏನಿಲ್ಲ. ಅದರಲ್ಲೂ ಕೂಡ ಉಲ್ಲನ್ನಲ್ಲೂ ಸಾಫ್ಟಾಗಿ ವಾಶ್ ಮಾಡುತ್ತೆ. ಸೊ ಈ ಕಾರ್ಡಲ್ ವಾಶ್ ಮತ್ತು ಉಲ್ಲನ್ ವಾಶ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಕಾರ್ಡಲ್ ವಾಶಲ್ಲಿ ಬಂದುಬಿಟ್ಟು ನಾವು ಟೆಂಪ್ರೇಚರ್ನ ಕೂಡ ಚೇಂಜ್ ಮಾಡ್ಬೋದು ಆ್ಯಂಡ್ ಸ್ಪಿನ್ ಕೂಡ ಚೇಂಜ್ ಮಾಡ್ಬೋದು. ಎಲ್ಲದರಲ್ಲೂ ಆಪ್ಷನ್ಸ್ ಇದೆ, ಬಟ್ ಕಾಟನ್ ಎಕೋ ಪ್ಲಸ್ಸಲ್ಲಿ ಮಾತ್ರ ವಾಟರ್ ಟೆಂಪ್ರೇಚರ್ನ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಆ್ಯಕ್ಚುಲಿ ಇದನ್ನು ಯೂಸ್ ಮಾಡ್ತಾ 4 years ಆಯಿತು. ತುಂಬ ಚೆನ್ನಾಗಿದೆ ವಾಷಿಂಗ್ ಮಿಷಿನ್. ನಿಮಗೆ ಕಂಪಾರ್ಟ್ಮೆಂಟ್ಸ್ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಏನು ಲಿಕ್ವಿಡ್ ಕಂಪಾರ್ಟ್ಮೆಂಟು, ಇಲ್ಲಿ ಆಲ್ರೆಡಿ ನಾನು ಹಾಕಿದ್ದೀನಿ ಲಿಕ್ವಿಡು. ಸೊ ನಾನು ಸರ್ಫೆಕ್ಸಲ್ ಲಿಕ್ವಿಡ್ ಯೂಸ್ ಮಾಡ್ತಾಯಿದ್ದೀನಿ. ಆದಷ್ಟು ನೀವು ಲಿಕ್ವಿಡ್ನೇ ಯೂಸ್ ಮಾಡಬೇಕು. ಪೌಡರ್ ಹಾಕೋದ್ರಿಂದ ಮಷಿನ್ ಜಾಸ್ತಿ ಬಾಳಿಕೆ ಬರಲ್ಲ. ಸೊ ಓಕೆನಾ, ಅಂದರೆ ಜಾಸ್ತಿ ಇದೆಲ್ಲ ಡರ್ಟ್ ಎಲ್ಲ ಸ್ಟೋರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಪೌಡರ್ ಇದ್ದರೆ. ಸೊ ಇದು ತುಂಬ ಸ್ಮೂತ್ ವಾಶಿಗೆ ಲಿಕ್ವಿಡ್ನ ಯೂಸ್ ಮಾಡಬೇಕು. ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮೆಜರ್ಮೆಂಟ್ ಇದು ಕೊಟ್ಟಿದ್ದಾರೆ. ಸೊ ಇದು ಅದಕ್ಕೆ ಅಲ್ಲಿ ಮೆಜರ್ಮೆಂಟ್ ಟೂಲ್ ಇದೆ. ಸೊ ಅಲ್ಲಿ ತನಕ ಇದ್ಬೇಕು, ಅಲ್ಲಿ ತನಕ ನಾವು ಲಿಕ್ವಿಡ್ನ ಜಾಸ್ತಿ ಕ್ಲಾತ್ಸ್ ಇದ್ದರೆ ಜಾಸ್ತಿ ಲಿಕ್ವಿಡ್ನ ಹಾಕ್ಕೋಬೋದು. ಆದಷ್ಟು ನಾವು ಕ್ಲಾತ್ಸ್ನ ಕಡಿಮೆ ಇಟ್ಟು ವಾಶ್ ಮಾಡಬೇಕು. ಸೊ ಇದು ಬಂದುಬಿಟ್ಟು ಕಂಫರ್ಟ್ ಹಾಕಲಿಕ್ಕೆ, ಕಂಫರ್ಟ್ ಏನಾದರೂ ಇದ್ದರೆ ಇಲ್ಲಿ ಹಾಕಿ ಬಿಟ್ಬಿಡೋದು. ಸೊ ಅದು ವಾಶ್ ಆಗುತ್ತೆ. ಇಲ್ಲೇನಿದ್ರು ಗಂಜಿ ಅಂತ ಹೇಳ್ತೀವಲ್ಲ ಅದನ್ನು ಹಾಕೋಕ್ಕೆ ಇದು ಸಪ್ರೇಟ್ ಕಂಪಾರ್ಟ್ಮೆಂಟು. ಸೊ ಏನಾಗುತ್ತೆ, ನಾವು ರಿನ್ಸ್ ಸ್ಪಿನ್ನಿಗೆ ಕೊಡ್ತೀವಲ್ಲ ಆ ಟೈಮಲ್ಲಿ ನಾವು ರಿನ್ಸ್ ಸ್ಪಿನ್ ಮಾಡಬೇಕಾದ್ರೆ ಇಲ್ಲಿ ನಾವು ಕಂಫರ್ಟ್ ಹಾಕಿದ್ರೆ ಅದು ನೀಟಾಗಿ ತೊಗೊಳುತ್ತೆ. ಓಕೆನಾ, ಸೊ ಫಸ್ಟ್ ವಾಟರ್ ತೊಗೊಳ್ಳೋದೇ ಇಲ್ಲಿಂದ ರಿನ್ಸ್ ಸ್ಪಿನ್ನಲ್ಲಿ. ಸೊ ಆ ಟೈಮಲ್ಲಿ ನಾವು ಕಂಫರ್ಟ್ನ ಇಲ್ಲಿ ಹಾಕಬೇಕು. ಸೊ ನಾರ್ಮಲಾಗಿ ಏನು ವಾಶ್ ಮಾಡಿದ್ರು ಇಲ್ಲಿಂದನೇ ಫಸ್ಟು ವಾಟರ್ ತೊಗೊಳುತ್ತೆ. ಓಕೆ, ಸೊ ಇದು ಬಂದುಬಿಟ್ಟು ನನ್ನ ಕಂಪ್ಲೀಟ್ ವಾಷಿಂಗ್ ಮಿಷಿನ್ ರಿವ್ಯೂ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನಾನಿವಾಗ ನನ್ನ ಕ್ಲಾತ್ಸ್ ಕೂಡ ಹಾಕಿದ್ದೀನಿ. ನಾನಿಲ್ಲಿ ನನ್ನ ಡೈಲಿ ವೇರ್ ನೈಟಿ ಅಥವಾ ನನ್ನ ಡ್ರೆಸ್ ಮಾತ್ರ ಹಾಕಿದ್ದೀನಿ. ಸೊ ಪೆಟಿಕೋಟ್ಸ್ ನೈಟಿ ಅಷ್ಟನ್ನು ಮಾತ್ರ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸಿಂಥೆಟಿಕ್ ಡೈಲಿ ಆಪ್ಷನ್ನ ತೊಗೊಳ್ತೀನಿ. ಓಕೆ, ಸಿಂಥೆಟಿಕ್ ಡೈಲಿ ಆಪ್ಷನ್ನು 3 kgs ತನಕ 40 ಡಿಗ್ರಿ ಸೆಲ್ಸಿಯಸ್. ನಾನಿಲ್ಲಿ ನನಗೆ ಸ್ಪಿನ್ ಕಡಿಮೆನೇ ಇಡ್ತಾಯಿದ್ದೀನಿ. ಜಾಸ್ತಿ ನಾನು ಸ್ಪಿನ್ ಇಟ್ಟರೆ ತುಂಬ ಸ್ಪೀಡಾಗಿ ಇದೆಲ್ಲ ಆಗಿಬಿಡುತ್ತೆ. ಅಷ್ಟೊಂದು ಸ್ಕ್ವೀಸ್ ಮಾಡೋಷ್ಟು ಅವಶ್ಯಕತೆ ಇಲ್ಲ ನಮಗೆ ಮಿಷಿನಲ್ಲಿ. ಅದು ಜಾಸ್ತಿ ಸ್ಪಿನ್ ಏನಕ್ಕೆ ಅಂದರೆ ಲೈಕ್ ಜೀನ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಟೈಮಲ್ಲಿ ಜಾಸ್ತಿ ಸ್ಪಿನ್ ಆಗೋ ಅವಶ್ಯಕತೆ ಇರುತ್ತೆ. ನಾರ್ಮಲ್ ಟೈಮಲ್ಲಿ ಅಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲವೇ ಇಲ್ಲ. ಸೊ ಆದಷ್ಟು ಕಡಿಮೆ ಇಡಿ ಸ್ಪಿನ್ನು. 400 RPM ಇಟ್ರೂ ಅದು ಕರೆಕ್ಟಾಗಿ ನಮಗೆ ಸ್ಕ್ವೀಸ್ ಮಾಡಿಕೊಡುತ್ತೆ. ಸ್ವಲ್ಪ ವಾಟರ್ ಅನಿಸಿದ್ರು ಓಕೆ ಅದು. ಏಕೆಂದರೆ ಜಾಸ್ತಿ ಸ್ಪಿನ್ ಇಟ್ಟರೆ ಏನಾಗುತ್ತೆ, ನಮ್ಮ ಕ್ಲಾತ್ಸ್ ತುಂಬ ಎಕ್ಸ್ಪ್ಯಾಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು RPMನ ಕಡಿಮೆ ಇಡಿ. ಓಕೆ, ಟೆಂಪ್ರೇಚರ್ನ ನಾನು ಆಲ್ಮೋಸ್ಟ್ ಪ್ರಿಫರ್ ಮಾಡೋದು ಕೋಲ್ಡ್ ವಾಟರೇ. ಏಕೆಂದರೆ ನನಗೆ ಅದು ಜಾಸ್ತಿ ಹಾಟ್ ಇದ್ದರೆ ಸಮ್ಟೈಮ್ಸ್ ಕ್ಲಾತ್ಸ್ದು ಕಲರ್ ಹೋಗೋವಂಥ ಚಾನ್ಸಸ್ ಇರುತ್ತೆ.
ಸೊ ಅದಕ್ಕೆ ಏನಾದರೂ ಆಯಿಲಿ ಏನಾದರೂ ಆಗಿದ್ರೆ ಕ್ಲಾತ್ಸು ಅಂಥ ಟೈಮಲ್ಲಿ ಸ್ವಲ್ಪ 400 ಡಿಗ್ರಿ ಸೆಲ್ಸಿಯಸ್ ಇಡ್ತೀನಿ. ಆ್ಯಂಡ್ ನಾನು ವೈಟ್ ಕ್ಲಾತ್ಸ್ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ವಾಟರ್ಗೆ ಇರ್ತೀನಿ, ಲೈಕ್ 440 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇಟ್ಟು ನಾನು ಮಿಷಿನ್ನ ರನ್ ಮಾಡ್ತೀನಿ. ಸೊ ಇವಾಗ ನೋಡ್ತಾ ಇದ್ದೀರಾ 3 kgs ಕೋಲ್ಡ್ ವಾಟರಲ್ಲಿ ರನ್ ಮಾಡ್ತಾ ಇದ್ದೀನಿ, 600 RPM. ಓಕೆ, ಸೊ 1 hour 21 minutes ತೋರಿಸ್ತಾ ಇದೆ. ಈ ಪ್ಲೇ ಬಟನ್ನ ಕ್ಲಿಕ್ ಮಾಡಿದ್ರೆ ವಾಶ್ ಮಿಷಿನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಟ್ಯಾಪ್ ಅಲ್ಲಿರೋದ್ರಿಂದ ಆಟೋಮೆಟಿಕ್ಕಾಗಿ ಅದು ಆನ್ ಆಗಿರುತ್ತೆ, ಟ್ಯಾಪು ಅಲ್ಲಿಂದ ವಾಟರ್ ತೊಗೊಳುತ್ತೆ. ಇದು ಕಂಪ್ಲೀಟ್ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಅಂತ ಹೇಳ್ಬೋದು. ಸೊ ನಾನು ಇನ್ನೊಂದು ಆಪ್ಷನ್ ಹೇಳ್ಕೊಳ್ಳಿಲ್ಲ, ಚೈಲ್ಡ್ ಲಾಕ್ ಆಪ್ಷನ್ನು ಇಲ್ಲೇ ಕೊಟ್ಟಿದ್ದಾರೆ. ಆಪ್ಷನ್ನು ಇದೆರಡು ಬಟನ್ನ ಒಂದೇ ಸತಿ ಒತ್ತಿ ಇಟ್ಕೋಬೇಕು, ಲೈಕ್ ಸ್ಪಿನ್ ಮತ್ತು ಆಪ್ಷನ್ ಬಟನ್ ಇದೆಯಲ್ಲ ಅದೆರಡು ಒತ್ತಿ ಇಟ್ಕೊಂಡ್ರೆ ಚೈಲ್ಡ್ ಲಾಕ್ ಆನ್ ಆಗುತ್ತೆ. ನೋಡಿ, ಇಲ್ಲಿ ಚೈಲ್ಡ್ ಲಾಕ್ ಆನ್ ಆಯಿತು. ಸೊ ಇಲ್ಲಿ ತೋರಿಸ್ತಾ ಹೋಗುತ್ತೆ ಏನೇನು ಆಗ್ತಾ ಇದೆ, ವಾಟರ್ ಇಂಟೇಕ್ ಆಗ್ತಾ ಇದೆಯಾ ಅಥವಾ ಸ್ಪಿನ್ ಆಗ್ತಾ ಇದೆಯಾ, ಸ್ಕ್ವೀಸ್ ಆಗ್ತಾ ಇದೆಯಾ ಎಲ್ಲ ತೋರಿಸ್ತಾ ಹೋಗುತ್ತೆ. ಓಕೆ, ಇಲ್ಲೇ ಡಿಸ್ಪ್ಲೇ ಆಗೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. So please like, comment, share and subscribe to my channel. Thank you.